ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ ಒಂದು ಮುಕ್ಕಾಲು ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು ಅದರ ವಿರುದ್ಧ ಇದೆ. ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ ಒಂದು ಮುಕ್ಕಾಲು ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು ಅದರ ವಿರುದ್ಧ ಇದೆ. ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ ಒಂದು ಮುಕ್ಕಾಲು ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು ಅದರ ವಿರುದ್ಧ ಇದೆ. ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ ಒಂದು ಮುಕ್ಕಾಲು ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ
ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು, ಅದರ ವಿರುದ್ಧ ಇದೆ. ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ 1.25 ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು, ಅದರ ವಿರುದ್ಧ ಇದೆ. ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ 1.25 ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು, ಅದರ ವಿರುದ್ಧ ಇದೆ. ಇದು ಈ ಥರದ್ದು ನನಗೆ ವೈಯಕ್ತಿಕವಾಗಿ ದುರದೃಷ್ಟ. ನಾವಿವತ್ತು ಕಾಂಗ್ರೆಸ್ 1.25 ವರ್ಷದಿಂದ ಮಾಡಿರೋ ಅಂಥ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ನಮ್ಮಲ್ಲೇ ವ್ಯತ್ಯಾಸಗಳಾಗಿದೆ. ನನಗನ್ಸುತ್ತೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲಿ ಇದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇನ್ನೊಂದು 15ರಿಂದ 20 ದಿನದೊಳಗಡೆ ಈ ಎಲ್ಲ ಸಮಸ್ಯೆಯು ಬಗೆಹರಿದು ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀವಿ. ಇಲ್ಲ, ಅದು ರಾಷ್ಟ್ರೀಯ ಸಮಿತಿ ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡಿ ಯಾವುದು ಸರಿ ಅನ್ನೋ ತೀರ್ಮಾನನ ಅವ್ರು ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಇದೆಯಲ್ಲ, ಇದೊಂಥರ ಸಣ್ಣ ಪ್ರಮಾಣದ ಆ ಕ್ಷಣದ ಅಗತ್ಯವನ್ನು ಪೂರೈಸಿದ್ರೂ ಸಹ ಈ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ನಿರಂತರವಾಗಿ ಇರೋ ಥರ ಮಾಡ್ತಾ ಇದ್ದಾರೆ. ಅವರ ಸಂಪಾದನೆಯ ಸಣ್ಣ ಅಮೌಂಟ್ ಇದೆಯಲ್ಲ, ಅದನ್ನು ಸಕ್ ಮಾಡುವಂತಹ ತಿಗಣೆಗಳಾಗಿ ಕೆಲಸ ಮಾಡ್ತಾ ಇದೆ.
ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಸೂಚಿಸಬೇಕು. ನಾನಂತೂ ಈ ಮೈಕ್ರೋ ಫೈನಾನ್ಸ್ ಏನು ನಡೀತಾ ಇದೆ ಇವತ್ತು ಅದರ ವಿರುದ್ಧ ಇದೆ.